ಹರೇ ಶ್ರೀನಿವಾಸ. ಸ್ನೇಹಿತರೆ, ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಜಯ ಏಕಾದಶಿ ನಾಳೆ 29ನೇ ತಾರೀಕು ಗುರುವಾರ ಬರ್ತಾ ಇದೆ. ಈ ಒಂದು ಏಕಾದಶಿಯ ಮಹತ್ವ ಏನು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಂಥ ಏಕಾದಶಿಯ ಉಪವಾಸವನ್ನು ಮಾಡಿದರೆ ಜನ್ಮ ಜನ್ಮಾಂತರದಲ್ಲಿ ನಾವು ಮಾಡಿದಂಥ ಪಾಪಗಳ ಪರಿಹಾರವಾಗುತ್ತೆ. ಹಾಗೆ ಈ ಏಕಾದಶಿ ಆಚರಣೆಯಿಂದ ಮರಣದ ನಂತರ ಪಿಶಾಚಿ ಜನ್ಮ ಬರೋದಿಲ್ಲ ಅಂತ ಹೇಳ್ತಾರೆ. ಈ ಏಕಾದಶಿಯ ಫಲದಿಂದ ಮುಕ್ತಿಯನ್ನು ಪಡೀಬೋದು ಅಂತ ಹೇಳಿ ಭಗವಂತ ಹೇಳ್ತಾ ಇದ್ದಾನೆ. ಪ್ರತಿಯೊಂದು ಏಕಾದಶಿಯ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ತಿಳಿಸ್ತಾ ಇದ್ದಾನೆ. ಮತ್ತು ಈ ಒಂದು ಜಯ ಏಕಾದಶಿಯ ವಿಶೇಷತೆ ಏನು ಅಂದರೆ ಬ್ರಹ್ಮಹತ್ಯ ಪಾಪಾದಿಗಳು ಸಹ ಪರಿಹಾರ ಆಗುತ್ತೆ ಅಂತ ಹೇಳಲಾಗುತ್ತೆ. ಧರ್ಮರಾಜನಿಗೆ ಶ್ರೀಕೃಷ್ಣ ಪರಮಾತ್ಮ ಈ ಒಂದು ಏಕಾದಶಿಯ ಕಥೆಯನ್ನು ತಿಳಿಸ್ತಾ ಇದ್ದಾನೆ. ಬನ್ನಿ ನೋಡೋಣಂತೆ. ದೇವಲೋಕದಲ್ಲಿ ಒಮ್ಮೆ ಉತ್ಸವವನ್ನು ಆಯೋಜಿಸಿರ್ತಾರೆ. ಅದರಲ್ಲಿ ಎಲ್ಲರನ್ನ ಆಹ್ವಾನಿಸಿರ್ತಾರೆ. ಗಂಧರ್ವರಿಂದ ನೃತ್ಯ ಮತ್ತು ಗಾಯನ ಕಾರ್ಯಕ್ರಮ ಇರುತ್ತೆ. ಋಷಿಮುನಿಗಳು ಹೋಗಿರ್ತಾರೆ. ಆ ಸಮಯದಲ್ಲಿ ಒಬ್ಬ ನರ್ತಕಿ ಪುಷ್ಪವತಿ ಅಂತ ಹೇಳಿಬಿಟ್ಟು ಅವಳು ಮಾಲ್ಯವಾನ್ ಎಂಬ ಗಂಧರ್ವನ ಸೌಂದರ್ಯಕ್ಕೆ ಮನಸ್ಸಾಗಿ ಒಬ್ಬರು ಇನ್ನೊಬ್ಬರನ್ನು ನೋಡ್ತಾ ಮಗ್ನರಾಗಿ ಬಿಡ್ತಾರೆ. ಅವರು ಬಂದ ಕಾರಣನೇ ಅವರು ಮರ್ತು ಹೋಗ್ಬಿಡ್ತಾರೆ. ಅಲ್ಲಿದ್ದಂತಹ ಋಷಿಮುನಿಗಳಿಗೆ ಇದನ್ನು ನೋಡಿಬಿಟ್ಟು ಕೋಪ ಬರುತ್ತೆ. ಇವರಿಬ್ಬರನ್ನ ಗಮನಿಸಿದಂತಹ ಇಂದ್ರದೇವನು ಪುಷ್ಪವತಿ ಮತ್ತು ಮಾಲ್ಯವಾನ್ ಎಂಬುವರಿಗೆ ಪಿಶಾಚಿಯಾಗಿ ಎಂದು ಹೇಳಿಬಿಟ್ಟು ಶಾಪವನ್ನು ಕೊಟ್ಬಿಡ್ತಾರೆ. ತಾವು ಮಾಡಿದಂತಹ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾರೆ. ಬಳಿಕ ಸಾಕಷ್ಟು ಬಾರಿ ಋಷಿಮುನಿಗಳ ಬಳಿಗೆ ಹೋಗ್ಬಿಟ್ಟು ಕ್ಷಮೆಯನ್ನು ಕೇಳ್ತಾರೆ. ನಂತರ ನಾರದರು ಇವರಿಗೆ ಹೇಳ್ತಾರೆ, ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಅದು ಜಯ ಏಕಾದಶಿ, ಅದನ್ನು ನೀವು ಭಕ್ತಿ ಶ್ರದ್ಧೆಗಳಿಂದ ಆಚರಣೆಯನ್ನು ಮಾಡಿರಿ, ಭಗವಂತನ ವಿಷ್ಣುವನ್ನು ಧ್ಯಾನ ಮಾಡಿರಿ, ಇದರಿಂದ ನಿಮಗೆ ಪಿಶಾಚ ಜನ್ಮ ಹೋಗಿ ಮುಕ್ತಿಯನ್ನು ಪಡೀತೀರಿ ಅಂತ ಹೇಳಿ ನಾರದರು ಹೇಳ್ತಾರೆ. ನಾರದರ ಒಂದು ಆಜ್ಞೆಯಂತೆ ಅವರಿಬ್ಬರು ಪುಷ್ಪವತಿ ಮತ್ತು ಮಾಲ್ಯವಾನ್ ಇಬ್ಬರೂ ಸಹ ಈ ಒಂದು ಜಯ ಏಕಾದಶಿಯನ್ನು ಆಚರಣೆಯನ್ನು ಮಾಡಿ ತಮ್ಮ ಪಿಶಾಚ ಜನ್ಮದಿಂದ ಮುಕ್ತಿಯನ್ನು ಪಡೆದಿದ್ದಾರೆ ಅಂತ ಹೇಳಿ ನಾವು ಪುರಾಣಗಳಿಂದ ತಿಳಿತೀವಿ. ಈ ರೀತಿಯಾಗಿ ಜಯ ಏಕಾದಶಿಯನ್ನು ಯಾರು ಭಕ್ತಿ ಶ್ರದ್ಧೆಗಳಿಂದ ಆಚರಣೆಯನ್ನು ಮಾಡ್ತಾರೋ ಅವರ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ. ಮತ್ತು ನಮಗೆ ಈ ಒಂದು ಏಕಾದಶಿಯಿಂದ ಮುಂದೆ ಮುಕ್ತಿಯೂ ಸಿಗುತ್ತೆ. ಹಾಗೆಯೇ ಪಾಪಕರ್ಮಗಳಿಂದ ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು. ಇಂತಹ ವಿಶೇಷವಾದಂಥ ಜಯ ಏಕಾದಶಿ ಮಾಘ ಮಾಸದಲ್ಲಿ ನಾಳೆಯ ದಿವಸ ಬರ್ತಾ ಇದೆ. ಮತ್ತು ನಾಳೆಯ ದಿವಸ ಗುರುವಾರ ಏಕಾದಶಿ ಬಂದಿದೆ. ಜಯ ಏಕಾದಶಿಯನ್ನು ಆಚರಣೆಯನ್ನು ಮಾಡಿರಿ ಅಂತ ಹೇಳ್ತೀನಿ. ಇನ್ನು 30ನೇ ತಾರೀಕು ಶುಕ್ರವಾರ ದ್ವಾದಶಿ ಆಚರಣೆ ಇರುತ್ತೆ. ಬೆಳಗ್ಗೆ 6:55 ನಂತರ ಪಾರಣೆಯನ್ನು ಮಾಡ್ಕೋಬೋದು. ಇದಿಷ್ಟು ಜಯ ಏಕಾದಶಿಯ ಮಹತ್ವ. ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಹರೇ ಶ್ರೀನಿವಾಸ.